ಗುರುಗಳು ಬರ್ತಾ ಇದ್ದಾರೆ. ನಾವು ಗುರುಗಳಿಗೆ ಗೌರವ ಕೊಟ್ಟು ದಾರಿ ಬಿಟ್ಟು ನಿಲ್ಬೇಕಾಗತ್ತೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಗುರುದೇವ, ಹೇ ಮಹಾದೇವ, ನೀವೇ ನನಗೆ ಗುರುವಾಗಿ ನೀವೇ ನನಗೆ ನಮಸ್ಕಾರ ಮಾಡೋದಾ? ಪ್ರಭು, ಪೂಜ್ಯರು ಪ್ರಣಾಮ ಮಾಡೋದಿಲ್ಲ, ಆಶೀರ್ವಾದ ಮಾಡ್ತಾರೆ. ನೀವೆಲ್ಲ ಗುರುಗಳು. ಮತ್ತೆ ನನ್ನಮ್ಮ ಹೇಳಿದ್ದಾರೆ ಪ್ರಣಾಮನ ಚಿಕ್ಕವರೇ ಮಾಡಬೇಕು ಅಂತ, ಗುರುಗಳು ಅಲ್ಲ. ಪ್ರಭು, ನಾವು ಈಶ್ವರನಿಗೆ ಪ್ರಣಾಮ ಮಾಡಿದ್ದು. ಈಶ್ವರ ಮತ್ತೆ ನಾನು? ಮಕ್ಕಳು ಈಶ್ವರನ ರೂಪ ಆಗಿರ್ತಾರೆ. ಆದ್ರಿಂದ ನಾವು ನಿಮ್ಮಿಂದ ಜ್ಞಾನ ಪಡ್ಕೋಬೇಕಾಗಿದೆ. ನಾನಿನ್ನೂ ನನ್ನ ಅಮ್ಮನಿಂದ ಜ್ಞಾನ ಪಡ್ಕೊಳ್ತಿದ್ದೀನಿ. ಮತ್ತೆ ಯಾರಿನ್ನೂ ಕಲಿತಾ ಇದ್ದಾರೋ ಅವರಿಗೆ ಕಲಿಸೋದಿಕ್ಕೆ ಪೂರ್ತಿ ಯೋಗ್ಯತೆ ಇರೋದಿಲ್ಲ ಗುರುಗಳೇ. ನಾನು ಜ್ಞಾನಿ ಅಲ್ಲ, ಈ ಜಗತ್ತಿನಲ್ಲಿರೋ ಒಬ್ಬ ಬಾಲಕ ಅಷ್ಟೇ. ಮತ್ತೆ ನನ್ನ ಅಮ್ಮನಿಗೆ ಒಬ್ಬ ಪುತ್ರ ಅಷ್ಟೇ. ಪ್ರಭು, ನಾವು ನಿಮ್ಮಿಂದ ಅದನ್ನೇ ತಿಳ್ಕೋಬೇಕು, ತಾಯಿ ಮತ್ತೆ ಮಗನ ಪವಿತ್ರ ಸಂಬಂಧದ ಬಗ್ಗೆ. ದಯವಿಟ್ಟು ಈ ವಿಷಯದಲ್ಲಿ ನಮಗೆ ಜ್ಞಾನ ನೀಡಬೇಕು. ಗುರುಗಳೇ, ಮಾತೆ ಅಂದ್ರೆ ಅದೊಂದು ವಿಶೇಷ ಜಗತ್ತು. ಭಾವನೆಗಳಿಗೆ, ಕಲ್ಪನೆಗಳಿಗೆ, ಅಭಿಲಾಷೆಗೆ ಅವಳೊಂದು ಅಗಾಧ ಸಾಗರ. ಅವಳ ಮಡಿಲಲ್ಲಿ ಅವಳ ಮಕ್ಕಳಿಗೆ ಕೊಡೋದಿಕ್ಕೆ ಬೇಕಾದಷ್ಟು ಮುತ್ತುಗಳಿದೆ. ಮಾತೆ ಕೇವಲ ಮಗುಗೆ ಮಾತ್ರ ಜನ್ಮ ಕೊಡೋದಿಲ್ಲ, ಅವಳು ನಮ್ಮ ವ್ಯಕ್ತಿತ್ವ, ನಮ್ಮ ವಿಚಾರ, ನಮ್ಮ ಒಳಗಿರೋ ಯೋಚನೆ ಮತ್ತೆ ಸಂಸ್ಕಾರಕ್ಕೂ ಜನ್ಮ ಕೊಡ್ತಾಳೆ. ಮಾತೆ ನಮ್ಮ ಕೆಟ್ಟ ಗುಣಗಳನ್ನ ಮತ್ತೆ ಕೆಟ್ಟ ವಿಚಾರಗಳನ್ನ ದೂರ ಮಾಡಿ ನಮಗೆ ಸರಿದಾರಿ ತೋರಿಸ್ತಾರೆ. ಮಾತೇನೇ ಮೊದಲನೇ ಗುರು ಆಗಿರ್ತಾಳೆ, ಮತ್ತೆ ತಾಯಿನೇ ಮೊದಲನೇ ಪಾಠಶಾಲೆ. ಮಾತೆಯಿಂದನೇ ಈ ಜಗತ್ತು. ಮಾತೆ ಇಲ್ಲ ಅಂದ್ರೆ ಜಗತ್ತೇ ಇಲ್ಲ. ಇದೇ ಕಾರಣಕ್ಕೆ ದೇವರಿಗಿಂತ ಮೊದಲು ಮಾತೆಗೆ ಸ್ಥಾನ ಕೊಡ್ತಾರೆ. ಅದರಿಂದಾನೇ ತಾಯಿಯ ಚರಣಗಳನ್ನ ಸ್ವರ್ಗಕ್ಕಿಂತ ಹೆಚ್ಚು ಅಂತಾರೆ. ಈಗ ಅಮ್ಮ ಮಗ ಇಬ್ರು ನನ್ನ ಸಿದ್ಧ ದೃಷ್ಟಿಯಲ್ಲಿರ್ತೀರಾ. ಏನಾಯ್ತು ಗೆಳೆಯ, ಯಾಕೆ ನಿಂತ್ಬಿಟ್ಟೆ? ಹೌದಾ, ನಂಗೀಗ ಅರ್ಥ ಆಯ್ತು. ಅಮ್ಮಂಗೆ ಒಂದ್ ವಿಷಯನೂ ತಿಳಿಸ್ದೆ ಕೈಲಾಸಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ಯಾ ಅಲ್ವಾ? ಅದೇ ಕಾರಣ ಅಲ್ವಾ? ಹೌದು ಮೂರ್ಖ. ಹಾಗಾದ್ರೆ ಮಾತು ಕೊಟ್ಟಿದ್ ವಿಷಯನ ಅಮ್ಮನ ಹತ್ರ ಹೇಳೋದಿಲ್ವಾ? ಹೇಳ್ದೇನೆ ಹೇಗಿರ್ಲಿ ಮೂರ್ಖ, ಅಮ್ಮನ್ಗೆ ನಾನು ಹೇಳಲೇಬೇಕು. ನಡಿ ಮೂರ್ಖ.
ಶಿವ, ಇಷ್ಟು ಬೇಗ ಬಂದ್ರಾ? ಗೋವಿನ ಪಾಲನೆ ಕೆಲ್ಸ ಸೂರ್ಯಾಸ್ತ ಆದ್ಮೇಲೆ ಮುಗಿಯೋದಲ್ವಾ? ಆದ್ರೆ ನೀವ್ ನಮ್ಮನ್ನ ಕಳಿಸ್ತಿರೋ ಜಾಗದಲ್ಲಿ ಯಾರೂ ಇರೋದಿಲ್ವಾ ಅಮ್ಮ? ಯಾರೂ ಇರ್ಲಿಲ್ವಾ? ಊರವರು ಏನ್ ಹೇಳಿದ್ರು ಅಂದ್ರೆ ಅವರು ತಮ್ಮ ಹಸುಗಳ ಜೊತೆಗೆ ಯಾರಿಗೂ ಏನೂ ಹೇಳ್ದೆ ಹೊರಟೋದ್ರು ಅಂತ. ಹೀಗೆ ಏನು ಹೇಳ್ದೆ ಅವರೆಲ್ಲ ಎಲ್ಲಿ ಹೋದ್ರು? ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಮ್ಮ. ಸರಿ ಬಿಡಿ, ನಾನು ನಿಮ್ಮಿಬ್ಬರಿಗೋಸ್ಕರ ಬೇರೆ ಯಾರನ್ನಾದ್ರೂ ಹುಡುಕ್ತೀನಿ. ಶಿವ, ಅಲ್ಲಿ ಅಜ್ಜಿ ಇಲ್ಲ ಅಂದ್ಮೇಲೆ ನೀವಿಬ್ರು ಬರೋಕೆ ಇಷ್ಟು ತಡ ಯಾಕಾಯ್ತು? ಎಲ್ಲಿಗೆ ಹೋಗಿದ್ರಿ? ಅಮ್ಮ, ಅಲ್ಲಿ ನಮ್ಗೆ ಸ್ಮಶಾನವಾಸಿ ಗಣಗಳು ಸಿಕ್ಕಿದ್ರು. ಅವರು ನಮ್ಮನ್ನ ತಡೆದಿದ್ರು. ಅವ್ರು ತಡೆದ್ರು ಅಂತ ನೀನ್ ನಿಂತ್ಬಿಟ್ಯಾ? ಯಾಕೆ ಅಂತ ಹೇಳ್ತೀಯಾ? ಯಾಕೆ ಅಂತ ಗೊತ್ತಿಲ್ಲ ಅಮ್ಮ. ಇವತ್ತು ಸ್ಮಶಾನ ತುಂಬಾ ಸೆಳೆತವಾಗಿತ್ತು. ಮತ್ತೆ ಅಲ್ಲಿದ್ದವರು ತುಂಬಾ ಒಳ್ಳೆ ಜನರಾಗಿದ್ರು ಅಮ್ಮ. ಅವರ ಪ್ರೀತಿ ತುಂಬಿರೋ ಆಮಂತ್ರಣನ ಇಲ್ಲ ಅಂತ ಅನ್ನೋಕ್ಕಾಗ್ಲಿಲ್ಲ. ಮತ್ತೆ ಏನೆಲ್ಲ ಮಾಡೋಕ್ ಹೇಳಿದ್ರು ಅವರೆಲ್ರು? ಭಸ್ಮದಲ್ಲಿ ಸ್ನಾನ ಮಾಡೋಕ್ ಹೇಳಿದ್ರು. ಮತ್ತೆ ನೀನು ಭಸ್ಮದಲ್ಲಿ ಸ್ನಾನ ಮಾಡಿದ್ಯಾ? ಹೌದು ಅಮ್ಮ, ಆದ್ರೆ ನಾವು ಬೇಗ ನದಿಗೆ ಹೋಗಿ ಸ್ನಾನ ಮಾಡಿದ್ವಿ. ಅಲ್ಲಿ ನಮ್ಗೆ ನೆರೆಮನೆ ಗೆಳತಿನೂ ಸಿಕ್ಕಿದ್ರು. ಅವರು ಕೂಡ ಅಲ್ಲಿ ಸ್ನಾನ ಮಾಡಕ್ ಬಂದಿದ್ರು. ಅವ್ರು ಸ್ನಾನ ಮಾಡ್ತಿದ್ದಾಗ ಒಂದ್ ಮೊಸಳೆ ಅವ್ರ ಕಾಲನ್ನ ಹಿಡ್ಕೊಂಡ್ಬಿಟ್ಟಿತ್ತು. ಅವ್ರನ್ನ ಮೊಸಳೆಯಿಂದ ಕಾಪಾಡೋದಕ್ಕೆ ಶಿವಂಗಿ ಒಂದ್ ಮಾತು ಕೊಡ್ಬೇಕಾಗ್ ಬಂತು ಅಮ್ಮ. ಯಾವ ಮಾತು ಕೊಟ್ಟೆ ನೀನು ಅವರಿಗೆ? ಮಹಾಶಿವರಾತ್ರಿಯ ದಿನ ಅವ್ರ ಜೊತೆಗೆ ಕೈಲಾಸಕ್ಕೆ ಬರ್ತೀನಿ ಅಂತ ಮಾತು ಕೊಟ್ಟೆ. ಕೈಲಾಸಕ್ಕ? ನೀನ್ ಕೈಲಾಸಕ್ಕೆ ಹೋಗ್ತಿಲ್ಲ ಶಿವ. ಮೋಸದಿಂದ ಮಾತು ತಗೊಂಡ್ರೆ ಅದಕ್ಕೆ ಯಾವ ಅರ್ಥನೂ ಇರಲ್ಲ. ನೀನು ಕೊಟ್ಟ ಮಾತನ್ನ ಹಿಂದಕ್ಕೆ ತಗೋ. ಆದ್ರೆ ಅಮ್ಮ, ಕೊಟ್ಟಿರೋ ಮಾತನ್ನ ಹಿಂದೆ ತಗೊಳ್ಳೋದಿಕ್ಕಾಗೋದಿಲ್ಲ. ನನಗೆ ಬುದ್ಧಿ ಹೇಳ್ಬೇಡ ಶಿವ. ನಾನೇನ್ ಹೇಳ್ತೀನೋ ಅದನ್ನೇ ಮಾಡು. ಈಗಲೇ ನನ್ನ ಜೊತೆ ಪಾರ್ವತಿ ಮನೆಗೆ ಬಾ. ಅಲ್ಲಿ ನನ್ನ ಮುಂದೆನೆ ನೀನ್ ಕೊಟ್ಟಿರೋ ಮಾತನ್ನ ಹಿಂದಕ್ಕೆ ತಗೋ. ನಿನ್ನಿಂದ ಆಗಲ್ಲ ಅಂದ್ರೆ ನಾನೇ ಅವ್ರಿಗೆ ಹೇಳ್ತೀನಿ, ತಗೊಂಡಿರೋ ಮಾತಿಂದ ಮುಕ್ತಿ ಕೊಡೋಕೆ. ಇನ್ನು ಒಂದು ಕ್ಷಣನೂ ನನ್ನಿಂದ ಕಾಯಕ್ಕಾಗಲ್ಲ. ಬಾ ನನ್ನ ಜೊತೆ. ದೇವಿ ಅನಸೂಯ,
ಇನ್ನು ನನಗೂ ಕೂಡ ಒಂದು ಕ್ಷಣನೂ ಸಹಿಸೋಕ್ಕಾಗೋದಿಲ್ಲ. ಬನ್ನಿ ಬನ್ನಿ ನನ್ನ ಜೊತೆಗೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನ ಋಷಿವರ್ಯ? ನಿಮಗೆ ಗೊತ್ತಿದೆ ಅಲ್ವಾ ಇದೇನು ಅಂತ? ಇದೇನು ಗೊತ್ತಿದೆಯಲ್ಲ ಅಂತ ಕೇಳಿದೆ ತಾನೆ? ಹೇಳಿ. ಶಿವಲಿಂಗ ಇದು. ಅರ್ಥ ಏನು ಶಿವಲಿಂಗಕ್ಕೆ? ಯಾವ ಪ್ರತ್ಯೇಕ ಶಿವಲಿಂಗ? ಇದಂತ ಪ್ರಶ್ನೆ ಕೇಳ್ತಿದ್ದೀರ ಋಷಿವರ್ಯ? ಈ ಜಗತ್ತಲ್ಲಿ ಎಲ್ರಿಗೂ ಗೊತ್ತಿದೆ ಶಿವಲಿಂಗ ಶಿವನ ಪ್ರತೀಕ ಅಂತ. ಸುಳ್ಳು. ನೀವು ಸುಳ್ಳು ಹೇಳ್ತಾ ಇದ್ದೀರಾ ದೇವಿ ಅನಸೂಯ. ಮೇಧಾವಿ, ಕುಲಪತಿ, ಮಹಾನ್ ವಿದೂಷಿ, ಮಹಾಸತಿ ದೇವಿ ಅನಸೂಯ, ಈ ಶಿವಲಿಂಗ ಕೇವಲ ಶಿವನಿಗಲ್ಲ, ಶಿವ ಮತ್ತು ಶಕ್ತಿ ಇಬ್ಬರ ಪ್ರತೀಕ. ಗೊತ್ತಿಲ್ವಾ ನಿಮಗೆ? ಸದಾ ಶಿವನ ಪೂಜೆನ ಶಕ್ತಿ ಜೊತೆಗೆ ಸಂಯುಕ್ತ ರೂಪದಲ್ಲೇ ಮಾಡ್ತಾರೆ ಅಂತ. ಶಿವಲಿಂಗದ ಮೇಲಿರೋ ಭಾಗ ಶಿವನಿಗೆ, ಅಲ್ಲಿ ಕೆಳಗಡೆ ಇರುವಂತಹ ಭಾಗ ಆದಿಶಕ್ತಿ ಪ್ರತೀಕ. ಇದು ನಿಮಗೆ ಗೊತ್ತಿದೆ ತಾನೆ? ಗೊತ್ತಿದೆ. ಆದ್ರೆ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದಿರೋ ಉದ್ದೇಶ ಏನು? ಉದ್ದೇಶ ಏನು? ಉದ್ದೇಶ ಇಷ್ಟೇ, ನಿಮಗೆ ನಿಮ್ಮ ಪರಿಚಯ ಮಾಡಿಸೋದು ದೇವಿ. ಸರಿಯಾಗಿ ಕೇಳಿದ್ರೆ ನೀವ್ಯಾರು? ಮೂರು ಲೋಕದಲ್ಲಿ ನಿಮ್ಮನ್ನ ಯಾವ ಹೆಸರಿನಿಂದ ಕರೀತಾರೆ? ಮಹಾಸತಿ ಅನ್ನೋ ಹೆಸರಲ್ಲಿ. ಯಾಕೆ ಕರೀತಾರೆ ನಿಮ್ಮನ್ನ ಮಹಾಸತಿ ಅಂತ? ಯಾಕೆಂದ್ರೆ ಒಬ್ಬ ಪತ್ನಿ ರೂಪದಲ್ಲಿ ನೀವು ಒಂದು ಗೃಹಸ್ಥ ಪರಿವಾರಕ್ಕೆ ಆದರ್ಶ ಅಂತ. ಒಬ್ಬ ಆದರ್ಶ ಪತ್ನಿಯಾಗಿ ಜೊತೆಗೆ ಮಹಾಸತಿಯಾಗಿದ್ದು ನೀವು ಜಗತ್ತಿನ ಒಬ್ಬ ಮಹಾನ್ ಆದರ್ಶ ಪತಿನ ಅವನ ಆದರ್ಶ ಪತ್ನಿಯಿಂದ ಹೇಗೆ ದೂರ ಮಾಡ್ತಾ ಇದ್ದೀರಾ ದೇವಿ? ನೀವು ಜಗತ್ಪಿತ ಮಹಾದೇವನ್ನ ಜಗನ್ಮಾತೆ ಪಾರ್ವತಿಯಿಂದ ಅವರಿಗೆ ಅತಿ ಪ್ರಿಯವಾದ ದಿನ, ಅವರ ಮಿಲನ ಆಗಿರೋ ವಾರ್ಷಿಕ ಸಂಭ್ರಮದ ದಿನ ಬೇರೆ ಬೇರೆ ಮಾಡೋದಕ್ಕೆ ಯಾಕೆ ಬಯಸ್ತಾ ಇದ್ದೀರಾ ದೇವಿ? ಒಂದ್ ವೇಳೆ ನೀವು ಹೀಗೆ ಮಾಡಲೇಬೇಕು ಅಂತ ದೃಢ ನಿಶ್ಚಯ ಮಾಡಿದ್ದೇ ಆದ್ರೆ ದೇವಿ, ಈ ಶಿವಶಕ್ತಿಯ ಪ್ರತೀಕವಾದ ಶಿವಲಿಂಗನ ಇನ್ನೆಂದೂ ಪೂಜೆ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡಬೇಕಾಗುತ್ತೆ. ಮತ್ತದಕ್ಕೂ ಮೊದಲು ನೀವು ನಿಮ್ಮ ಜೊತೆ ಸೇರ್ಕೊಂಡಿರೋ ಈ ಮಹಾಸತಿ ಪದವಿನ ತ್ಯಾಗ ಮಾಡಬೇಕು ದೇವಿ. ನೀವಿದನ್ನ ಮಾಡೋಲ್ಲ ಅಂತಾದ್ರೆ, ಶಿವ ಮತ್ತೆ ಶಕ್ತಿನ ಒಂದು ಮಾಡೋದಕ್ಕೆ ನಿಮ್ಮ ಹಠ ಮತ್ತು ಪ್ರಯತ್ನಗಳಿಂದ ಅಡ್ಡಿ ಮಾಡೋದೇ ಆದ್ರೆ, ನಾನು ಋಷಿ ಅತ್ರಿ ಒಬ್ಬ ಪತ್ನಿ ಸ್ಥಾನದಿಂದ ನಿಮ್ಮನ್ನ ತ್ಯಜಿಸ್ಬಿಡ್ತೀನಿ. ನಾನು ನಿಮ್ಮ ಹತ್ರ ಕೇಳಕ್ ಬಯಸ್ತೀನಿ ದೇವಿ.
ಯಾವ ಮಹಾದೇವ ಶಿವನ್ನ ನೀವು ಜೀವನ ಪರ್ಯಂತ ಪೂಜೆ ಮಾಡ್ತಾನೆ ಬಂದಿದ್ದೀರೋ ಅವನೇ ಸ್ವತಃ ಪುತ್ರನಾಗಿ ನಿಮ್ಮ ಮನೆಗೆ ಬಂದಿದ್ದಾನೆ. ಈ ಮಹಾದೇವ ಶಿವನ್ನ ನೀವು ಅವನ ಅರ್ಧ ಭಾಗದಿಂದಾನೇ ದೂರ ಮಾಡೋಕ್ ನೋಡ್ತಿದ್ದೀರಾ. ಹೇಗೆ ದೂರ ಮಾಡ್ತೀರಾ ನೀವು ಶಿವನ್ನ ಪಾರ್ವತಿಯಿಂದ ದೇವಿ? ಆದ್ರೆ ಒಬ್ಬ ತಾಯಿ ತನ್ನನ್ನ ತಾನು ತನ್ನ ಮಗನಿಂದ ಹೇಗ್ ದೂರ ಮಾಡ್ಕೋತಾಳೆ ಋಷಿವರ್ಯ? ಹೇಗೆ? ನಿಮ್ಮ ಈ ಯೋಚನೆ ಸರಿಯಾದಲ್ಲ ದೇವಿ. ಈಗ ನೀವು ಮಹಾಸತಿ ತಾನೆ, ಒಬ್ಬ ಆದರ್ಶ ಪತಿವ್ರತ ಸ್ತ್ರೀ ನೀವು. ಇವತ್ತು ನಾನು ಒಬ್ಬ ಪತಿಯ ಅಧಿಕಾರದಿಂದ ನಿಮಗೆ ಈ ಆದೇಶ ಕೊಡ್ತಾ ಇದ್ದೀನಿ ದೇವಿ. ನೀವು ನಿಮ್ಮ ಮಗ ಬಾಲಶಿವನ್ನ ಸ್ವತಃ ನಿಮ್ಮ ಕೈಯಾರೆ ಕೈಲಾಸಕ್ಕೆ ಕಳಿಸ್ಕೊಡ್ಬೇಕು ದೇವಿ. ಇದು ನನ್ನ ಆಜ್ಞೆ. ನಿಮ್ಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಜಗನ್ಮಾತೆ ಆಗಿದ್ರು ಕೂಡ ನಾನು ಹೀಗೆಲ್ಲ ಮಾಡಬೇಕಾಯ್ತು. ಯಾಕಂದ್ರೆ ನಿಮ್ನ ಕೈಲಾಸಕ್ಕೆ ಕರೆಸ್ಬೇಕಾಗಿತ್ತು. ನೀವು ಬರ್ತೀರಾ ಅಲ್ವಾ ಮಹಾದೇವ? ಮಾತೆ, ಇವತ್ತು ನಾವು ಕೈಲಾಸಕ್ಕೆ ಹೋಗ್ತೀವಲ್ವಾ? ಅಲ್ಲಿ ಹೋಗಿ ಮಹಾಶಿವರಾತ್ರಿಗೆ ತುಂಬಾ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ಯಾರಿಗೋಸ್ಕರ ಸಿದ್ಧತೆ ಮಾಡ್ಕೋಬೇಕು? ಮೊದಲು ಅವ್ರು ಬರೋದು ನಿರ್ಧಾರ ಆಗ್ಲಿ. ಮಾತೆ, ಪ್ರಭುಗಳು ಸ್ವತಃ ಮಾತು ಕೊಟ್ಟಿದ್ದಾರೆ, ಅವ್ರು ಖಂಡಿತ ಬರ್ತಾರೆ. ಮಾತೇನೋ ಅವ್ರು ಕೊಟ್ಟಿದ್ದಾರೆ, ಆದ್ರೆ ಅನುಮತಿನ ಅವ್ರ ಅಮ್ಮನೇ ಕೊಡ್ಬೇಕು. ಮಾತೆ, ನನಗೆ ಪೂರ್ತಿ ವಿಶ್ವಾಸ ಇದೆ. ದೇವಿ ಅನಸೂಯ ಕೂಡ ಅವ್ರಿಗೆ ಅನುಮತಿ ಕೊಡ್ತಾರೆ. ಹಾಗಾಗ್ಬೇಕು ಅಂದ್ರೆ ನಂದಿ, ಅವರಲ್ಲಿರುವಂತ ಅಸುರಕ್ಷತೆಯ ಭಾವನೆ ಅವ್ರಿಗೆ ಅನುಮತಿ ಕೊಡೋಕ್ ಬಿಡ್ಬೇಕು. ನೀವು ನಿರಾಶರಾಗಬೇಡಿ ಮಾತೆ. ಪ್ರಭುಗಳ ಇಚ್ಛೆಗೆ ವಿರುದ್ಧವಾಗಿ ಈ ಜಗತ್ನಲ್ಲಿ ಯಾವ ಘಟನೆನೂ ನಡೆಯೋದಿಲ್ಲ. ಪ್ರಭುಗಳೇ ನಮ್ಗೆ ಮಾತು ಕೊಟ್ಟ ಮೇಲೆ ಅವ್ರು ಖಂಡಿತ ಬರ್ತಾರೆ. ಹರ ಹರ ಮಹಾದೇವ. ಆದಿಶಕ್ತಿಗೆ ಜಯವಾಗಲಿ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಎಲ್ಲ ಋಷಿಗಣಕ್ಕೂ ಸ್ವಾಗತ. ನೀವೆಲ್ಲ ಬಂದಿರೋ ಕಾರಣ? ಶುಭ ಸಮಾಚಾರ ತಂದಿದ್ದೀವಿ ಮಾತೆ. ಶುಭ ಸಮಾಚಾರ ಹೇಳಿ ಋಷಿವರ್ಯ. ಮಾತೆ, ಋಷಿ ಅತ್ರಿ ಜೊತೆಗೆ ನಾವೆಲ್ಲ ಮಹಾದೇವನ್ ಜೊತೆಗೆ ಈ ಮಹಾಶಿವರಾತ್ರಿಗೆ ಕೈಲಾಸಕ್ಕೆ ಬರ್ತೀವಿ. ಹೌದು ಜಗನ್ಮಾತೆ, ಇವತ್ತು ನಾನಿಲ್ಲಿಗೆ ಇದನ್ನೇ ಹೇಳೋಕೆ ಅಂತ ಬಂದೆ. ದೇವಿ ಅನಸೂಯ ಅನುಮತಿ ಕೊಟ್ಟಾಗಿದೆ. ಇನ್ನು ನೀವೆಲ್ಲ ನಿಶ್ಚಿಂತೆಯಿಂದ ಕೈಲಾಸಕ್ಕೆ ಹೊರಡಬಹುದು. ನನ್ನ ಹೃದಯದಿಂದ ಈಗ ದೊಡ್ಡ ಭಾರ ಇಳಿದಿದೆ ಮಾತೆ. ಈಗ ನಾನು ಸತಿ ಮತ್ತು ಶಿವನ ವಿಯೋಗಕ್ಕೆ ವರ್ಷಗಳಾದ ಮೇಲೆ ಈ ಮಹಾಶಿವರಾತ್ರಿಯ ದಿನ ಮಹಾದೇವ ಮತ್ತೆ ಪಾರ್ವತಿ ಮಿಲನಕ್ಕೆ ನಾನು ಸಾಕ್ಷಿ ಆಗ್ತೀನಿ. ಇವತ್ತು ನನ್ನ ಹೃದಯದ ಭಾರನು ಸತಿ ಅನಸೂಯ ಇಳಿಸಿದ್ದಾರೆ. ಆ ಮಹಾದೇವಿಗೆ ಧನ್ಯವಾದ ಹೇಳೋಕೆ ನಾನೇ ಸ್ವತಃ ಹೋಗ್ತೀನಿ.
ಶಿವ, ಹೋಗಕ್ ಮನ್ಸಾಗ್ತಿಲ್ಲ ಅಲ್ವಾ? ನೀನ್ ಕೊಟ್ಟ ಮಾತನ್ನ ಹಿಂದಿಕ್ ತಗೋ ಶಿವ. ಆಗಲ್ಲ ಅಮ್ಮ.